ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜನವರಿ 5ರಂದು ಅಫಜಲ್ಪುರ ಬಂದ್. ಹೌದು ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ಜನವರಿ 5ರಂದು ಜೆಡಿಎಸ್ ಪಕ್ಷದ ವತಿಯಿಂದ ಅಫಜಲ್ಪುರ ಪಟ್ಟಣವನ್ನು ಬಂದ್ ಮಾಡಲಾಗುವುದು ಎಂದು ತಾಲೂಕು ಜೆಡಿಎಸ್ ಮುಖಂಡ ರಾಜು ಬಡದಾಳ್ ಅವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ವಿದ್ಯುತ್, ಭೀಮಾ ನದಿಗೆ 5 ಟಿಎಂಸಿ ನೀರು ಹರಿಯುವಂತೆ, ತಾಲೂಕಿನಲ್ಲಿ ರಸ್ತೆ ದುರಸ್ತಿ ಹಾಗೂ ಬರಗಾಲ ನಿಯಮಿತ ಪ್ರತಿ ರೈತರ ಖಾತೆಗೆ 30,000 ಪರಿಹಾರ ವಿತರಿಸುವಂತೆ ಆಗ್ರಹಿಸಿ ಅಫಜಲ್ಪುರ ಪಟ್ಟಣವನ್ನು ಬಂದ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಹಲವು ಬಾರಿ ಮೇಲಿನ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸುವುದನ್ನು ನಾಚಿಕೆಗೇಡಿನ ಸಂಗತಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾಗರ್ ರಾಠೋಡ್, ಹನುಮಂತರಾಯ ಗೌಡ ಬಿರಾದರ್, ಪ್ರಕಾಶ್ ಪುಲಾರಿ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮನೆಗಳಿಗೆ ಸಿಂಗಲ್ ಫೇಸ್ ವ್ಯವಸ್ಥೆ ಕೊಡಬೇಕು. ಭೀಮಾ ಮಹಾರಾಷ್ಟ್ರದಿಂದ ಉಸಿ ಡ್ಯಾಮ್ನಿಂದ ಭೀಮಾ ನದಿಗೆ 15 TMC ನೀರು ನಮಗೆ ಕಾನೂನಾತ್ಮಕವಾಗಿ ಬರಬೇಕಾಗಿದೆ. ಪಂಚಾಯತ್ ಆಂದೋಲನ ಪ್ರಕಾರ ನಮಗೆ 15 TMC ನೀರು ಕೊಡಬೇಕು. ನಾವು ಬೇಸಿಗೆ ಕಾಲದಲ್ಲಿ 5 TMC ನೀರು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದು ಈಗಾಗಲೇ ನಾವು ಅಫಜಲ್ಪುರದಿಂದ ಹೈಕೋರ್ಟ್ವರೆಗೂ, ಕಲಬುರಗಿ ಹೈಕೋರ್ಟ್ವರೆಗೂ ಸುಮಾರು ಅನಾಹುತಗಳು ನಡೀತಾವೆ. ರೋಡ್ ರಿಪೇರಿ ಮಾಡಿ ಅಂತೇಳಿ ಸುಮಾರು 2 ವರ್ಷ ಆಯ್ತು ನಾವು ಹೇಳ್ಕೊತ ಬರ್ಲಿಕತ್ತೀವಿ. ಮತ್ತು ಮಳೆ ಬಾರದೇ ಇರುವುದರಿಂದ, ರೈತರ ಕಂಗಾಲಾಗಿರುವುದರಿಂದ ಬೆಳೆ ಪರಿಹಾರ ಪ್ರತಿ ಎಕರೆಗೆ 30,000 ರೂಪಾಯಿ ಅಂತ ನೇರ ಖಾತೆಗೆ ಜಮಾ ಮಾಡಬೇಕು ಅಂತೇಳಿ ನಮ್ಮ ಪ್ರಮುಖ ಬೇಡಿಕೆಗಳಿವೆ. ಈಗಾಗಲೇ ಸುಮಾರು ರಸ್ತಾ ರೋಕ ಮಾಡಿರ್ಬೋದು, ಉಪವಾಸ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ ಮನವಿ ಮಾಡಿದ್ರು ಸಹಿತ ಸರ್ಕಾರ ಕ್ಯಾರೆಂಡದಿರುವುದರಿಂದ ನಮ್ಮ ಸಹನೆ ಕಳ್ಕೊಳ್ಳೋ ಸಮಯ ಬಂದಿದೆ. ಅದಕ್ಕೆ ನಾವು ಮೊಟ್ಟ ಮೊದಲು ಕೊನೆಯದಾಗಿ ಅಫಜಲ್ಪುರ ಪಟ್ಟಣವನ್ನು ಬಂದ್ ಮಾಡಿ ಉಗ್ರವಾದ ಹೋರಾಟ ರೂಪಿಸಿದ್ದೇವೆ. ಒಂದು ವೇಳೆ ಈ ಹೋರಾಟಕ್ಕೂ ಮಣಿಯದೇ ಹೋದರೆ ಕಾನೂನಾತ್ಮಕ ಪಕ್ಷದ ವತಿಯಿಂದ ಕಾನೂನಾತ್ಮಕವಾದ ಹೋರಾಟವನ್ನು ರೂಪಿಸಿದ್ದೇವೆ. ಅದಕ್ಕೆ ತಾವುಗಳು ನಾಳೆ ನಡೆಯುವಂಥ ಅಫಜಲ್ಪುರ ಪಟ್ಟಣ ಬಂದ್ ಮಾಡುವಲ್ಲಿ ಹೆಚ್ಚಿನ ರೈತರು, ಬುದ್ಧಿಜೀವಿಗಳು, ಹಿತಚಿಂತಕರು ಭಾಗವಹಿಸಬೇಕಂತೇಳಿ ರಾಜು ಬಡದಾಳ ಕಳಕಳಿಯಾಗಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ.